Hello everyone, welcome to my YouTube channel Banking Classmate. In this video, I am going to share my reasoning strategy to clear any prelims examination. Most of the students ki reasoning andre favorite, angu kuda reasoning andre favorite. And inna one important thing reasoning ಬಗ್ಗೆ ಅಂತ ಅಂದ್ರೆ examination ಅಲ್ಲಿ ನಮ್ಮನ್ನ full ಮಾಡೋ first subject kuda reasoning. ನಿಮಗೆ reasoning easy ಅನ್ಸಿದ್ರೆ ನಿಮ್ಮದು mock test ಅಲ್ಲಿ ಜಾಸ್ತಿ ಬರ್ತಿದ್ರೆ ಮಾರ್ಕ್ಸ್ ಈ ಸಬ್ಜೆಕ್ಟ್ ನ ಲೈಟ್ ಆಗಿ ತಗೋಬೇಡಿ. ಜಾಸ್ತಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅಂದರೆ ಕೈ ಕೊಡೋ ಸಬ್ಜೆಕ್ಟ್ ಫಸ್ಟೇ ರೀಸನಿಂಗ್. ಕಂಪೇರ್ಡ್ ಟು ಅದರ್ ಸಬ್ಜೆಕ್ಟ್ಸ್ ನನಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ರೀಸನಿಂಗ್ ಮಾರ್ಕ್ಸ್ ಜಾಸ್ತಿ ಬರ್ತಿತ್ತು. ಇನ್ ಕ್ಲರ್ಕ್ ಲೆವೆಲ್ ಐ ಹ್ಯಾವ್ ಸ್ಕೋರ್ಡ್ 34 out of 35 and 39 out of 40 and 40 out of 40 in prelims examination. In officer level I scored 35 out of 40 and 28 out of 35 ಈ ಥರ ಮಾರ್ಕ್ಸ್ ಬರ್ತಿತ್ತು. ಬೇರೆ ಸಬ್ಜೆಕ್ಟ್ಸ್ಗೆಲ್ಲ ಹೋಲಿಸ್ಕೊಂಡ್ರೆ ರೀಸನಿಂಗ್ ಸಿಲೆಬಸ್ ಸ್ವಲ್ಪ ಶಾರ್ಟ್ ಆಗಿದೆ. ಸೊ ರೀಸನಿಂಗ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ವಿತಿನ್ 3 months ಆರಾಮಾಗಿ ರೀಸನಿಂಗ್ ಸಿಲೆಬಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಫಸ್ಟ್ ನೀವು ಏನು ಮಾಡಬೇಕು ಅಂತ ಅಂದರೆ ಸಿಲೆಬಸ್ಸಲ್ಲಿ ಮಿಸೆಲೇನಿಯಸ್ ಟಾಪಿಕ್ಸ್ ಇದಾವಲ್ಲ, ಲೈಕ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್, ಆಮೇಲೆ ಇನ್ಪುಟ್ ಔಟ್ಪುಟ್, ಈ ಥರ ಮಿಸೆಲೇನಿಯಸ್ ಟಾಪಿಕ್ಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ದೆನ್ ಪಜಲ್ಸ್ಗೆ ಹೋಗಬೇಕು. ಯಾವ ಥರ ಓದಬೇಕು ಅಂತ ಅಂದರೆ ಫಸ್ಟ್ ಲರ್ನಿಂಗ್ ಅಂತ ಅಂದರೆ ನಿಮಗೆ ಗೊತ್ತಿರಲ್ಲ ಅಲ್ಲ ಟಾಪಿಕ್. ಇವಾಗ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅದರ ಒಬ್ಬರು ಎಜುಕೇಟರ್ನ ಚೂಸ್ ಮಾಡಿಕೊಂಡು ನೀವು ಅವ್ರ ವಿಡಿಯೋನ ನೋಡಿ, ಕಂಪ್ಲೀಟಾಗಿ ನೋಡಿ. ನಿಮಗೆ ಲರ್ನಿಂಗ್ ಆದಮೇಲೆ ಸೇಮ್ ಅದೇನೆ ನೀವು ಏನು ವಿಡಿಯೋ ನೋಡ್ಕೊಂಡು ಕಲ್ತಿರ್ತೀರಲ್ಲ ಆ ವಿಡಿಯೋನ PDF ನೀವು ಓನಾಗಿ ಸಾಲ್ವ್ ಮಾಡಬೇಕು. ಇದನ್ನ ರಿವಿಷನ್ ಅಂತ ಹೇಳ್ತಾರೆ. ನಿಮಗೆ ಕ್ಲಾಸ್ ತುಂಬ ಚೆನ್ನಾಗಿ ಅರ್ಥ ಆಗಿದ್ರೆ ರಿವಿಷನ್ ಏನು ಬೇಡ ಅಂತ ನೀವು ರಿವಿಷನ್ನ ಸ್ಕಿಪ್ ಮಾಡೋಂಗಿಲ್ಲ. ರಿವಿಷನ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿ ಪ್ರೊಸೆಸ್ ಆಫ್ ಲರ್ನಿಂಗ್. ಸೊ ಡೋಂಟ್ ಸ್ಕಿಪ್ ರಿವಿಷನ್ ಆದಮೇಲೆ ನೀವು ಇದನ್ನು ಇವಾಗ ಪ್ರಾಕ್ಟೀಸ್ ಮಾಡಬೇಕು. ಯಾವ ಥರ ಪ್ರಾಕ್ಟೀಸ್ ಮಾಡೋದು ಅಂತ ಅಂದರೆ ಆ ಟಾಪಿಕ್ ಮೇಲೆ PDFs ಗೂಗಲಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲ್ಸಲ್ಲಿ ಅವೈಲಬಲ್ ಇರುತ್ತೆ. ಇವಾಗ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ನೋಡಿರ್ತೀರಲ್ವ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ PDFನ ತೊಗೊಳ್ಳಿ. ಮಿನಿಮಮ್ 50 to 100 ಕ್ವಶನ್ಸ್ ನೀವು ಅದ್ರ ಮೇಲೆ ಸಾಲ್ವ್ ಮಾಡಲೇಬೇಕು. ಆ್ಯಂಡ್ ನೀವು ಇಷ್ಟು ಕ್ವಶನ್ಸಲ್ಲಿ ನೀವು ಆ ಟಾಪಿಕ್ಸ್ ಕ್ಲಿಯರ್ ಮಾಡ್ಕೋಬೇಕು. ನಿಮಗೆ ಯಾವುದ್ಯಾವುದು ಟಾಪಿಕ್ಸ್ ಕ್ಲಿಯರ್ ಆಗಿಲ್ಲ ಅಂತ ನೋಟ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ನೋಡಬೇಕಾದ್ರೆ ನೀವು ಆ ಟಾಪಿಕ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ಇವಾಗ ನೀವು PDF ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರ್ತೀರ. ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮದು ಸ್ಪೀಡ್ ಇನ್ಕ್ರೀಸ್ ಆಗಲ್ಲ. ನಿಮ್ಮದು ಸ್ಪೀಡ್ ಇನ್ಕ್ರೀಸ್ ಆಗಬೇಕು ಅಂತ ಅಂದರೆ ನೀವು ಅದರದ್ದು ಟಾಪಿಕ್ ಟೆಸ್ಟ್ ಕೊಡಬೇಕು, ಇಲ್ಲಾಂದರೆ ಸೆಕ್ಷನಲ್ ಮಾಕ್ ಟೆಸ್ಟ್ ಕೊಡಬೇಕು. ನೀವು ಕೆಲವ್ರು ಕೇಳ್ಬೋದು ರೀಸನಿಂಗ್ 35 out of 35 ಅಟೆಂಡ್ ಮಾಡ್ಬೋದಾ, 40 out of 40 ಅಟೆಂಡ್ ಮಾಡ್ಬೋದಾ ಅಂತ. ಎಸ್, ಔಟ್ ಆಫ್ ಔಟ್ ನಾವು ರೀಸನಿಂಗಲ್ಲಿ ಸ್ಕೋರ್ ಮಾಡ್ಬೋದು. ಅದು ಯಾವುದರಿಂದ ನಮಗೆ ಔಟ್ ಆಫ್ ಔಟ್ ಬರುತ್ತೆ ಅಂತ ಅಂದರೆ ಜಸ್ಟ್ ಬಿಕಾಸ್ ಸೆಕ್ಷನಲ್ ಮಾಕ್ ಟೆಸ್ಟ್. ನೀವು ಎಲ್ಲರಿಗೂ ನೀವು ಕೇಳ್ಬೋದು ಕೆಲವರು ನಮ್ಮದು ಸಬ್ಜೆಕ್ಟ್ಸ್ ಗ್ರಿಪ್ ಇದೆ ಬಟ್ ಜಾಸ್ತಿ ಮಾರ್ಕ್ಸೇ ಬರಲ್ಲ, ಇನ್ಕ್ರೀಸೇ ಆಗಲ್ಲ, ಮಾಕ್ ಟೆಸ್ಟಲ್ಲಿ ಮಾರ್ಕ್ಸೇ ಬರಲ್ಲ ಅಂತ ಅಂದರೆ ನೀವು ಸೆಕ್ಷನಲ್ ಮಾಕ್ ಟೆಸ್ಟ್ನ ಕೊಡಿ. ವಿತಿನ್ 3 months ನಿಮಗೆ ನಿಮ್ಮ ಮಾರ್ಕ್ಸ್ ಗ್ರಾಫ್ ವೇರಿಯೇಷನ್ ನಿಮಗೆ ಗೊತ್ತಾಗುತ್ತೆ. ಈ ಥರ ನೀವು ಮಿಸೆಲೇನಿಯಸ್ ಟಾಪಿಕ್ಸ್ ಕಂಪ್ಲೀಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಇವಾಗ ಪಜಲ್ಸ್ಗೆ ಬರಬೇಕು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಪಜಲ್ಸ್ ಕ್ಯಾರೀಸ್ ಮೋರ್ ವೇಟೇಜ್ ಆಫ್ ಮಾರ್ಕ್ಸ್ ಕಂಪೇರ್ಡ್ ಟು ಮಿಸೆಲೇನಿಯಸ್ ಟಾಪಿಕ್ಸ್. ಪಜಲ್ನ ಯಾರು ಚೆನ್ನಾಗಿ ಮಾಡೋದು ಕಲಿತಾರೆ ಅವ್ರಿಗೆ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ ಎಕ್ಸಾಮಿನೇಷನಲ್ಲಿ. ಸೊ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದ್ರ ಮೇಲೆ ನೀವು ಗ್ರಿಪ್ನ ಇಟ್ಕೊಳ್ಳಿ. ಆ್ಯಂಡ್ ಪಜಲ್ಗೆ ಬೆಸ್ಟ್ ಸೋರ್ಸ್ ಟಿಲ್ ಡೇಟ್ ಅಂತ ಅಂದರೆ ಪ್ರಿಲಿಮ್ಸ್ ಲೆವೆಲ್ಗೆ ಅನ್ಅಕಾಡೆಮಿಲಿ ಅಂಕುಶ್ ಸರ್ದು ಫ್ರೀ ವಿಡಿಯೋಸಲ್ಲಿ 1000 ಸೀರೀಸ್ ಪಜಲ್ ಅಂತ ಮಾಡಿದ್ದಾರೆ. ಅದು ಟಿಲ್ ಡೇಟ್ ಇಲ್ಲಿವರೆಗೂ ನನಗೆ ಬೆಸ್ಟ್ ಅನಿಸಿರೋದು ಪಜಲ್ಸ್ಗೆ ಅದನ್ನೇ. ನೀವು ಬಿಗಿನರ್ಸ್ ಆಗಿದ್ದರೆ 1000 ಪಜಲ್ ಸೀರೀಸ್ ಅಂತ ಒಂದು ಫುಲ್ ಸೀರೀಸ್ ಮಾಡಿದ್ದಾರೆ. ಅದರಲ್ಲಿ ನೀವು ಸ್ಟಾರ್ಟಿಂಗಿಂದ 1, 2, 3 ಈ ಥರನೇ ನೋಡಿ. ಬಿಕಾಸ್ ಸೀರೀಸ್ 1ಅಲ್ಲಿ ಅವ್ರದ್ದು ಲೆವೆಲ್ ಲೋ ಆಗಿರುತ್ತೆ. ಸರ್ ಹೋಗ್ತಾ ವೀಡಿಯೋಸ್ ಹೋಗ್ತಾ ಅವರು ಪಜಲ್ ಲೆವೆಲ್ ಇನ್ಕ್ರೀಸ್ ಮಾಡಿದ್ದಾರೆ. ಅದು ತುಂಬ ಬೆಸ್ಟ್ ಆಗಿದೆ. ಫ್ರೀ ವಿಡಿಯೋಸಲ್ಲಿ ನಿಮಗೆ ಬೆಸ್ಟಾಗಿ ಸಿಗೋದು ಅಂತ ಅಂದ್ರೇ 1000 ಪಜಲ್ ಸೀರೀಸ್ ಬೈ ಅಂಕುಶ್ ಲಂಬಾ ಸರ್. ಇವಾಗ ಪಜಲ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ ನೀವು ಕ್ವಶನ್ನ ಓದಿ ನೋಟ್ ಮಾಡ್ಕೊಳ್ಳೋದು.
ನೋಟ್ ಯಾವ ಥರ ಮಾಡ್ಕೋಬೇಕು ಅಂತ ಅಂದರೆ ನೀಟಾಗಿರಬೇಕು ಆ್ಯಂಡ್ ಪಾಯಿಂಟ್ಸ್ ನಿಮಗೆ ಇನ್ನೂ ಒಂದ್ಸಲ ಓದಿದರೆ ಅರ್ಥ ಆಗಬೇಕು. 1 ಪಾಯಿಂಟ್ ಇಲ್ಲಿ ಮಾಡ್ಕೊಳ್ಳೋದು, 1 ಪಾಯಿಂಟ್ ಈ ಕಡೆ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡ್ರೆ ನಿಮ್ಮದು ಪಝಲ್ಸ್ ಒನ್ ಅಟೆಂಪ್ಟಲ್ಲ, ನೆಕ್ಸ್ಟ್ ಅಟೆಂಪ್ಟ್ ಕೂಡ ಬರಲ್ಲ. ಸೊ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾನೆ ಕಲೀರಿ. ನೀಟ್ ನೋಟಿಂಗ್ ಇರಬೇಕು ಆ್ಯಂಡ್ ನಿಮಗೆ ಅಲ್ಲಿ ಪಕ್ಕ ಟಿಕ್ ಹಾಕೊಳ್ಳೋ ಅಷ್ಟು ಥರ ಇರಬೇಕು. ನಿಮ್ದು ಈ ಪಾಯಿಂಟ್ ಆಯಿತು ಅಂತ ನೀಟಾಗಿ ನೋಟ್ ಮಾಡ್ಕೊಳ್ಳೋದನ್ನ ಕಲೀರಿ. ನೀಟಾಗಿ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಫಸ್ಟ್ ಪಾಸಿಬಿಲಿಟಿಲಿ ಬಂದಿಲ್ಲ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ಪಾಸಿಬಿಲಿಟಿಲಿ ಅಗೈನ್ ನೀವು ಪಾಯಿಂಟ್ಸ್ನ ಓದಾಗ ಅರ್ಥ ಆಗುತ್ತೆ, ನೆಕ್ಸ್ಟ್ ಪಾಸಿಬಿಲಿಟಿಲಿ ಬಂದೇ ಬರುತ್ತೆ. ಇವಾಗ ನೀವು ಪಝಲ್ ಮಾಡಬೇಕಾದ್ರೆ ಫಸ್ಟ್ ಪಾಸಿಬಿಲಿಟಿಲೇ ನಿಮಗೆ ಆನ್ಸರ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ಆ ಪಝಲ್ ನಿಮಗೆ 4 ಪಾಸಿಬಿಲಿಟೀಸ್ ಮಾಡ್ಬೋದಾಗಿರುತ್ತೆ. ಬಟ್ ನಿಮಗೆ ಫಸ್ಟ್ ಪಾಸಿಬಿಲಿಟಿಲೇ ಬಂತಲ್ಲ, ರಿಮೈನಿಂಗ್ 3 ಪಾಸಿಬಿಲಿಟೀಸ್ ನೀವು ಚೆಕ್ ಮಾಡದೆ ಬಿಡ್ತೀರಾ. ಇದೊಂದು ದೊಡ್ಡ ಮಿಸ್ಟೇಕ್ ಮಾಡೋದು. ನೆಕ್ಸ್ಟ್ ನೀವು ಆನ್ಸರ್ ಬಂದರೂ ಕೂಡ ನೀವು ರಿಮೈನಿಂಗ್ 3 ಪಾಸಿಬಿಲಿಟೀಸ್ನ ಚೆಕ್ ಮಾಡಬೇಕು. ಸೆಕೆಂಡ್ ಪಾಸಿಬಿಲಿಟೀಸ್ ಯಾಕೆ ಬರ್ತಾ ಇಲ್ಲ, ಥರ್ಡ್ ಪಾಸಿಬಿಲಿಟಿಲಿ ಯಾಕೆ ಬರ್ತಾ ಇಲ್ಲ, ಫೋರ್ತ್ ಪಾಸಿಬಿಲಿಟಿಲಿ ಯಾಕೆ ಬರ್ತಾ ಇಲ್ಲ, ಫಸ್ಟ್ ಪಾಸಿಬಿಲಿಟಿಲೇ ಬಂತು, ಯಾಕೆ ಬಂತು ಅನ್ನೋ ರೀಸನ್ ನಿಮಗೆ ಗೊತ್ತಿರಬೇಕು. ಏನಕ್ಕೆ? ಬಿಕಾಸ್ ಎಕ್ಸಾಮಿನೇಷನಲ್ಲಿ ನಿಮಗೆ ಫಸ್ಟ್ ಪಾಸಿಬಿಲಿಟಿಲಿ ಆನ್ಸರ್ ಬರಲ್ಲ. ಸ್ಪೆಷಲಿ ಮೇನ್ಸಲ್ಲಿ ಫಸ್ಟ್ ಪಾಸಿಬಿಲಿಟಿಲಿ ಆನ್ಸರ್ ಬರೋಂಗಿರಲ್ಲ, ಸೆಕೆಂಡ್ ಪಾಸಿಬಿಲಿಟಿ ಅಥವಾ ಥರ್ಡ್ ಪಾಸಿಬಿಲಿಟಿಲಿ ಇರುತ್ತೆ. ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಲ್ಲ ಪಾಸಿಬಿಲಿಟೀಸ್ನ ಚೆಕ್ ಮಾಡೋದನ್ನ ನೀವು ಅಭ್ಯಾಸ ಮಾಡಿಕೊಂಡ್ರೆ ಅದೊಂಥರ ನಿಮಗೆ ಅಡ್ಯಾಪ್ಟ್ ಆಗೋಗುತ್ತೆ. ನಿಮಗೆ ಎಕ್ಸಾಮಲ್ಲಿ ಫಸ್ಟ್ ಪಾಸಿಬಿಲಿಟಿಲಿ ಆನ್ಸರ್ ಬಂದಿಲ್ಲ ಅಂತ ಅಂದರೂ ನಿಮಗೆ ವರಿ ಆಗಲ್ಲ, ನೆಕ್ಸ್ಟ್ ಪಾಸಿಬಿಲಿಟಿಲಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ನಿಮಗೆ 100% ಆ್ಯಕ್ಯುರಸಿ ಎಕ್ಸಾಮಿನೇಷನ್ ಬೇಕು ಅಂತಂದರೆ ಎವ್ರಿ ಪಾಸಿಬಿಲಿಟೀಸ್ ನೀವು ಮನೆಯಲ್ಲಿ ಚೆಕ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ನಿಮಗೆ ರೀಸನ್ ಗೊತ್ತಾಗುತ್ತೆ, ಈ ಪಾಸಿಬಿಲಿಟಿಲಿ ಯಾಕೆ ಬರ್ತಾ ಇದೆ, ಈ ಪಾಸಿಬಿಲಿಟೀಸಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ. ಆವಾಗ ನಿಮಗೆ ಸಬ್ಜೆಕ್ಟ್ ಕ್ಲಾರಿಟಿ ಆ್ಯಂಡ್ ಸಬ್ಜೆಕ್ಟ್ ಗ್ರಿಪ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಪಝಲ್ ಸಾಲ್ವ್ ಮಾಡಬೇಕಿದ್ರೆ ಕ್ವಶನ್ಸ್ನ ಓದ್ತಾ ಡೈರೆಕ್ಟಾಗಿ ಪಝಲ್ನ ಸಾಲ್ವ್ ಮಾಡಿಬಿಡಿ. ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಸಾಲ್ವ್ ಮಾಡಿ. ಇನ್ ಕೇಸ್ ನಿಮಗೆ ಫಸ್ಟ್ ಟೈಮ್ ಕ್ವಶನ್ಸ್ ಓದ್ತಾ ಸಾಲ್ವ್ ಮಾಡಿ ಬಂದರೆ ಓಕೆ, ಬಟ್ ಎವ್ರಿ ಟೈಮ್ ಆಗಲ್ಲ. ಸೆಕೆಂಡ್ ಪಾಸಿಬಿಲಿಟಿ ಥರ್ಡ್ ಪಾಸಿಬಿಲಿಟಿಲಿ ಬರುತ್ತೆ. ನಿಮ್ಮದು ಫಸ್ಟ್ ಪಾಸಿಬಿಲಿಟಿಲಿ ಬಂದಿಲ್ಲ ಅಂತ ಅಂದರೆ ಅಗೇನ್ ನೀವು ಕ್ವಶನ್ನ ಓದಬೇಕಾಗುತ್ತೆ. ಅವಾಗ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ, ಬೇರೆ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ನೀವು ಫಸ್ಟೇ ಪಾಯಿಂಟ್ಸ್ನ ನೋಟ್ ಮಾಡಿಕೊಂಡು ಪಝಲ್ನ ಸಾಲ್ವ್ ಮಾಡಿ. ಇನ್ನು ಒಂದು ರೆಕ್ಟ್ಯಾಂಗ್ಯುಲರ್ ಬೇಸ್ಡ್ ಮತ್ತು ಸರ್ಕ್ಯುಲರ್ ಬೇಸ್ಡ್ ಒಂದು ಮೆಥಡ್ ಹೇಳ್ಕೊಡ್ತಾರೆ ಅಂಕುಶ್ ಸರು, ಥ್ರೆಡ್ ಮೆಥಡ್ ಅಂತ. ಮೋಸ್ಟ್ ಇಂಪಾರ್ಟೆಂಟ್, ನೀವು ಥ್ರೆಡ್ ಮೆಥಡ್ನ ಕಲೀಲೇಬೇಕು. ಫಸ್ಟ್ ಟ್ರಿಕ್ಕಿ ಅನ್ನಿಸ್ಬೋದು, ಏನು ಈ ಥರ ಇದೆ ಅಂತ ಅನ್ನಿಸ್ಬೋದು, ಬಟ್ ನೀವು ಕಲಿತಾ ನಿಮಗೆ ಅದು ತುಂಬ ಈಸಿ ಅನಿಸುತ್ತೆ ಆ್ಯಂಡ್ ನೀವು ಕನ್ವೆನ್ಷನಲ್ ಮೆಥಡ್ ಮಾಡೋಕ್ಕೆ ಹೋಗಲ್ಲ. ಈ ಥ್ರೆಡ್ ಮೆಥಡ್ ಪ್ರಿಲಿಮ್ಸ್ಗಿಂತ ಮೇನ್ಸಲ್ಲಿ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಥ್ರೆಡ್ ಮೆಥಡ್ ಇಲ್ಲ ಅಂತ ಅಂದರೆ ರೀಸನಿಂಗಲ್ಲಿ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲ್ಲ, ಸ್ಟಕ್ ಆಗಿಬಿಡುತ್ತೆ. ಟೈಮ್ ಜಾಸ್ತಿ ತಗೊಳುತ್ತೆ ಕನ್ವೆನ್ಷನಲ್ ಮೆಥಡ್ಗೆ, ಬಟ್ ಥ್ರೆಡ್ ಮೆಥಡ್ಗೆ ಟೈಮ್ ಕೂಡ ಕಡಿಮೆ ತಗೊಳುತ್ತೆ, ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಟೈಮ್ ಸೇವ್ ಆಗುತ್ತಲ್ಲ, ಇನ್ನೂ ಒಂದು ಕ್ವಶನ್ ಅಟೆಂಡ್ ಮಾಡೋಕ್ಕೆ ಉಳಿಯುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಥ್ರೆಡ್ ಮೆಥಡ್ನ ಕಲೀಲೇಬೇಕು. ಸೇಮ್ ಇದೇ ಥರ ನೀವು ಪಝಲ್ಸ್ನ ಫಸ್ಟ್ ಲರ್ನಿಂಗ್ ಮಾಡಬೇಕು, ಆಮೇಲೆ ರಿವಿಷನ್ ಮಾಡಬೇಕು, ದೆನ್ ಪ್ರಾಕ್ಟೀಸ್ ಮಾಡಬೇಕು ಥ್ರೂ PDFs, ದೆನ್ ಸೆಕ್ಷನಲ್ ಮಾಕ್ ಟೆಸ್ಟ್ ಅಥವಾ ಟಾಪಿಕ್ ಟೆಸ್ಟ್ನ ಕೊಟ್ಟು ನೀವು ಅದರ ಟೈಮ್ನ ಇನ್ಕ್ರೀಸ್ ಮಾಡ್ಕೋಬೇಕು. ನಿಮ್ಮದು ಎಫಿಷಿಯನ್ಸಿನ ಟೈಮ್ ಪ್ರಕಾರ ನೀವು ಇನ್ಕ್ರೀಸ್ ಮಾಡ್ಕೋಬೇಕು. ಬೋತ್ ಮಿಸ್ಲೆನಿಯಸ್ ಆ್ಯಂಡ್ ಪಝಲ್ಸ್ ನೀವು ವಿತಿನ್ 3 months ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಕಂಪ್ಲೀಟ್ ಮಾಡಿಕೊಂಡು ನೀವು ಆದಷ್ಟು ಬೇಗ ಮಾಕ್ ಟೆಸ್ಟ್ನ ಕೊಡಿ. ಬಿಕಾಸ್ ನೀವಿದು ಲರ್ನಿಂಗ್ ಪ್ರೊಸೆಸ್ ಏನಿರುತ್ತಲ್ಲ ಅದು ಜಸ್ಟ್ ಟಾಪಿಕ್ಸ್ ಬಗ್ಗೆ ಐಡಿಯಾ ಬರೋಕ್ಕೆ ಅಷ್ಟೇ. ನಿಮ್ಮದು ಮಾರ್ಕ್ಸ್ ಇನ್ಕ್ರೀಸ್ ಆಗೋದು ಮಾಕ್ ಟೆಸ್ಟಿಂದನೇ. ಆಮೇಲೆ ತುಂಬ ಜಾಸ್ತಿ ಟೈಮ್ ತಗೋಬಿಡಿ ಟಾಪಿಕ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಎಷ್ಟು ಬೇಗ ನಿಮಗೆ ಸಾಧ್ಯನೋ ಅಷ್ಟು ಬೇಗ ಟಾಪಿಕ್ಸ್ನ ಕ್ಲಿಯರ್ ಮಾಡಿಕೊಂಡು ಮಾಕ್ ಟೆಸ್ಟ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಂಗೆ ಗೊತ್ತಿರೋ ಹಾಗೆ ಎವ್ರಿ ಪಾಯಿಂಟ್ಸ್ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಬಂತ ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ನು ನನಗೆ ಗೊತ್ತಿರೋ ಹಾಗೆ ರೀಸನಿಂಗಲ್ಲಿ ಸ್ಪೆಸಿಫಿಕ್ ಟಾಪಿಕ್ಸ್ಗೆ ಬೆಸ್ಟ್ ಎಜುಕೇಟರ್ಸ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಬ್ಲಡ್ ರಿಲೇಷನ್ ಆ್ಯಂಡ್ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಟಾಪಿಕ್ಕಿಗೆ ರಾಧೆ ಸರ್ನ ಫಾಲೋ ಮಾಡಿ. ರಾಧೆ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಈ ಟಾಪಿಕ್ನ. ಆ್ಯಂಡ್ ತುಂಬ ಜನಕ್ಕೆ ಸಿಲೋಜಿಸಮ್ ಕಷ್ಟ ಅನಿಸ್ಬೋದು. ಸಿಲೋಜಿಸಮ್ಗೆ ಮೆರಿಟ್ ಶೈನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ನ ನೋಡಿ ಪ್ರಾಕ್ಟೀಸ್ ಮಾಡಿ, ನಿಮಗೆ 100% ಸಿಲೋಜಿಸಮ್ ಟಾಪಿಕ್ಸ್ ಕ್ಲಿಯರ್ ಆಗುತ್ತೆ.
ಆ್ಯಂಡ್ ಇನ್ನು ಪಝಲ್ ಅಥವಾ ಅದರ್ ಟಾಪಿಕ್ಸ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಪಝಲ್ಸ್ಗೆ ಅಂಕುಶ್ ಸರ್ನೇ ಫಾಲೋ ಮಾಡಿ. ಅಂಕುಶ್ ಸರ್ ಪಝಲಲ್ಲಿ ಬೆಸ್ಟ್ ಇದ್ದಾರೆ. ಸೊ ನೀವು ಬೆಸ್ಟ್ ಪಝಲ್ಗೆ ಅಂಕುಶ್ ಸರ್ನೇ ಫಾಲೋ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.